ಬಾಬನ ಕರೀರಿ, ಮನೆಗೆ ಪರಮಾತ್ಮನನ್ನು ಕರೀತಾ ಇದ್ದೇವೆ. ರಾಜೇಶ್ವರಿ ಬೆಳ್ಳಗಿರಿ ಅಕ್ಕರು ಬಾಬನ ಕರೀತಾ ಇದ್ದೀರಿ, ಮನೇಲಿ ಬರ್ತಾರೆ ಬಾಬಾ. आज भी सुंदर, कल भी सुंदर, आने वाला सुंदरम, प्यारे मीठे बाबा का आओ कर ले स्वागतम, स्वागतम स्वागतम, शिव बाबा का स्वागतम, स्वागतम स्वागतम, शिव बाबा का स्वागतम। तू ही सत्यम, तू शिवम, तू ही बाबा सुंदरम, तू ही सत्यम, तू शिवम, तू ही बाबा सुंदरम। सौगाते खुशियों की ये बाराते, शिव की धुन ही सब गाते, मुरलीधर में खो जाते। ओ शिव के रंग में रम जाते, बन के हंसा उड़ जाते। शिव रूहानी बाबा वारी वारी हम जाते, हर सांसों में गूंज रही है शिव बाबा की सरगम, हर सांसों में गूंज रही है शिव बाबा की सरगम। स्वागतम स्वागतम, शिव बाबा का स्वागतम, स्वागतम स्वागतम, दिल से करते स्वागतम। तू ही सत्यम, तू शिवम, तू ही बाबा सुंदरम। बाबा ने अब हाथ थामा इस बदलते दौर में, मैं सदा महफूज अब हूँ सारे जग के शोर में। ओ भूलेंगे ना हम कभी भी अब तुम्हारे प्यार को, छोड़ेंगे कभी भी अब तुम्हारे हाथ को। बनकर सारी ज्ञान की गंगा माताएं बहेंगी, हम सारे हैं सीताएं राम की बन के रहेंगी। स्वागतम स्वागतम, शिव बाबा का स्वागतम, स्वागतम स्वागतम, शिव बाबा का स्वागतम। तू ही सत्यम, तू शिवम, तू ही बाबा सुंदरम, तू ही सत्यम, तू शिवम, तू ही बाबा सुंदरम, तू ही बाबा सुंदरम, तू ही बाबा सुंदरम।
ಬಾಬಾ ಎಲ್ಲ ಮುದ್ದು ಮುದ್ದಾದ ಮಕ್ಕಳ ಮನೆಗೆ ಬಂದಿದ್ದಾರೆ. ಅನುಭವ ಮಾಡ್ತಾ ಇದ್ದೀವ? ಮನೆಗೆ ಬಾಪ್ ದಾದ ಬಂದಿದ್ದಾರೆ. ಎಲ್ಲರೂ ಅನುಭವ ಮಾಡಿ, ಮನೆ ಮುಂದೆ ಬಾಪ್ ದಾದ ಬಂದಿದ್ದಾರೆ. ಪ್ರತಿಯೊಂದು ಮಗುವಿನ ಮನೆ ಮುಂದೆ ಬಾಬಾ ಬಂದಿದ್ದಾರೆ. ಮನೆಯ ಮುಂದೆ ಗೇಟ್ ಒಳಗಡೆ ಎಂಟ್ರಿ ಆದ ಸೆಕೆಂಡಿನಲ್ಲಿ ಮನೆಯ ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಮನೆಯ ಸುತ್ತಲೂ ಆವರಿಸಿಕೊಳ್ತಾ ಇದೆ. ರಕ್ಷಾ ಕವಚದ ರೂಪದಲ್ಲಿ ಪರಮಾತ್ಮ ಪಾದ ಸ್ಪರ್ಶ ಮನೆಯ ಗೇಟ್ ಒಳಗಡೆ ಎಂಟ್ರಿ ಆಗಿದೆ. ರಕ್ಷಾ ಕವಚದ ರೂಪದಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹರಡಿಕೊಂಡಿದೆ. ಈಗ ಬಾಪ್ ದಾದಾರವರನ್ನ ಒಳಗಡೆ ವೆಲ್ಕಮ್ ಮಾಡಿಕೊಳ್ತಾ ಇದ್ದೇವೆ. ಗೇಟಿಂದ ಮನೆಯ ಒಳಗಡೆ ವೆಲ್ಕಮ್ ಮಾಡ್ತಾ ಇದ್ದೇವೆ. ಅನುಭವ ಮಾಡ್ತಾ ಮಗುಳ್ನಾಗ್ತಾ ಅಪ್ಪಾಜಿ ಬಂದಿದ್ದಾರೆ. ಸೃಷ್ಟಿಯ ರಚಯಿತನಾದ ಈಶ್ವರ ಬಂದಿದ್ದಾರೆ, ಪರಮಾತ್ಮ ಬಂದಿದ್ದಾರೆ ಎಂದು ಬಹಳಷ್ಟು ಉಮಂಗ ಉತ್ಸಾಹದಿಂದ ನಾವೆಲ್ಲರೂ ಬಾಪ್ ದಾದಾ ಓ ಬಾಬಾ ವೆಲ್ಕಮ್ ಅಂತ ಒಳಗಡೆ ಕರಿತಾ ಇದ್ದೇವೆ. ಬಾಬಾ ಮಗುಳ್ನಾಗ್ತಾ ಮನೆ ಒಳಗಡೆ ಪಾದ ಸ್ಪರ್ಶ ಮಾಡ್ತಾ ಇದ್ದಾರೆ. ಬಾಬಾ ಹೇಗಿದ್ದಾರೆ ನೋಡಕ್ಕೆ? ಹೇಗಿದ್ದಾರೆ? ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಇದ್ದಾರೆ. ಬಾಪ್ ದಾದಾ ಮನೆಯ ಒಳಗಡೆ ಅವರ ಪಾದ ಸ್ಪರ್ಶವಾಗ್ತಾ ಇದೆ. ಪಾದ ಸ್ಪರ್ಶವಾಗ್ತಾ ಇದೆ. ಅನುಭವ ಮಾಡಿ. ಮನೆಯ ಒಳಗಡೆ ಪರಮಾತ್ಮ ಪಾದ ಸ್ಪರ್ಶವಾದ ಸೆಕೆಂಡಿನಲ್ಲಿ ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು, ಬಂಗಾರದ ಕಿರಣಗಳು ಅನುಭವ ಮಾಡ್ತಾ ಇತ್ತು. ಆಶ್ಚರ್ಯವೆನ್ನಿಸ್ತಾ ಇದೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಸೆಕೆಂಡಿನ ಪಾದ ಸ್ಪರ್ಶ, ಪರಮಾತ್ಮ ಪಾದ ಸ್ಪರ್ಶವಾದ ಸೆಕೆಂಡಿನಲ್ಲಿ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮವಾಗಿದೆ. ಮನೆಯ ತುಂಬ ಕೋಣೆಯಲ್ಲಿ ನೋಡಿ, ಅನುಭವ ಮಾಡಿ. ಕಿಚನಲ್ಲಿ ಅನುಭವ ಮಾಡಿ, ರೂಮಲ್ಲಿ ಅನುಭವ ಮಾಡಿ, ಹಾಲಲ್ಲಿ ಅನುಭವ ಮಾಡಿ, ಎಂಟ್ರೆನ್ಸಲ್ಲಿ ಅನುಭವ ಮಾಡಿ. ಪರಮಾತ್ಮ ಪಾದ ಸ್ಪರ್ಶದಿಂದ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು, ಯಾವುದೇ ಒಂದು ವೇಳೆ ಮನೆಗೆ ಯಂತ್ರ ಮಂತ್ರ ತಂತ್ರ ಶಕ್ತಿಯ ಪರಿಣಾಮ ಬೀರಿದ್ರೂ ಭಸ್ಮವಾಗ್ತಾ ಇದೆ ಪರಮಾತ್ಮ ಪಾದ ಸ್ಪರ್ಶದಲ್ಲಿ. ನಿಶ್ಚಯ ಬುದ್ಧಿ ವಿಜಯಂತಿಗಳು ನಾವು. ನಿಶ್ಚಯದಿಂದ, ಶ್ರದ್ಧೆಯಿಂದ, ಬಹಳಷ್ಟು ನಂಬಿಕೆಯಿಂದ ಅನುಭವ ಮಾಡ್ತಾ ಇದ್ದೀವಿ. ಪರಮಾತ್ಮ ಪಾದ ಸ್ಪರ್ಶದಿಂದ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮವಾಗಿ ಮನೆ ಮಂದಿರ. ಮನೆಯಲ್ಲಿರುವ ಒಂದೊಂದು ಆತ್ಮಕ್ಕೆ ಪರಮಾತ್ಮ ಪಾದ ಸ್ಪರ್ಶದ ಅನುಭವ ಆಗ್ತಾ ಇದೆ. ಒಂದೊಂದು ಆತ್ಮ ಶಾಂತ ಚಿತ್ತದವರಾಗ್ತಾ ಇದ್ದಾರೆ. ಮನೆಯಲ್ಲಿ ಲೆಕ್ಕಾಚಾರವನ್ನು ತೆಗೆದುಕೊಂಡು ಬಂದಿರುವ ಆತ್ಮಗಳಲ್ವಾ, ಆತ್ಮಗಳ ಸಹಯೋಗ ಸಿಗಬೇಕಲ್ವ? ಸಹಯೋಗ ಸಿಗಲಿ ಎಂದೇ ಬಾಬಾ ಪಾದ ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ಒಂದೊಂದು ಆತ್ಮಕ್ಕೆ ಕರೆಂಟನ್ನು ಕೊಡ್ತಾ ಇದ್ದಾರೆ. ಆತ್ಮ ನಂಬರ್ 1, 2, 3, 4 ಯಾರೇ ಇರಲಿ ಮನೆಯಲ್ಲಿ, ಎಲ್ಲ ಆತ್ಮಗಳ ಮಸ್ತಕದಲ್ಲಿ ಬಾಪ್ ದಾದಾರವರ ಮಸ್ತಕದಿಂದ ಕರೆಂಟ್ ಹರಡ್ತಾ ಇದೆ. ನಾವೆಲ್ಲ ಫರಿಸ್ತೆಗಳಾಗಿ ಸ್ಥೂಲ ದೇಹದ ಬಾಣದಿಂದ ಮುಕ್ತರಾಗಿದ್ದೇವೆ. ಫರಿಸ್ತೆಗಳಾಗಿ ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೀವಿ. ದೃಶ್ಯವನ್ನು ಮನೆಯಲ್ಲೇ ನಡೀತಾ ಇದೆ. ಬಾಪದಾದ ಒಂದೊಂದು ಮನೆಯಲ್ಲಿರುವ ಒಂದೊಂದು ಮಗುವಿನ ಮಸ್ತಕದಲ್ಲಿ ತನ್ನ ಶಕ್ತಿ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ಶಕ್ತಿ ಕಿರಣಗಳನ್ನು ತುಂಬುತ್ತಾ ಇದ್ದಾರೆ. ಮನೆ ಮಂದಿರ ಶಾಂತಿಯ ಅಲೆಗಳಿಂದ ತುಂಬಿಕೊಂಡಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ಪರಮಾತ್ಮ ಶಕ್ತಿ, ಶಾಂತಿ ಕಿರಣಗಳು ತುಂಬಿಕೊಳ್ತಾ ಇದೆ. ಅನುಭವ ಮಾಡ್ಲಿಕ್ಕೆ ಸಾಧ್ಯನಾ ನೋಡಿ.
ಮನೆಯಲ್ಲಿರುವ ಒಂದೊಂದು ಆತ್ಮಕ್ಕೆ ಪರಮಾತ್ಮ ತಾಕತ್ತನ್ನು ತುಂಬಿದ್ರು, ಶಕ್ತಿಯನ್ನು ತುಂಬಿದ್ರು, ಕರೆಂಟನ್ನು ತುಂಬಿದ್ರು. ಒಂದೊಂದು ಆತ್ಮ ಸಹಯೋಗಿಗಳಾಗ್ತಾ ಇದ್ದಾರೆ. ಪ್ರತಿ ಹೆಜ್ಜೆಯಲ್ಲಿ ನಾವು ಆತ್ಮಗಳಿಗೆ ಸಹಯೋಗವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಪೂರ್ವಜರಾಗಿದ್ದೇವೆ, ಈ ಆತ್ಮಕ್ಕೆ ಪೂರ್ವಜರು ಪೂಜ್ಯರಾಗಿದ್ದೇವೆ. ಪರಮಾತ್ಮ ದೃಷ್ಟಿ ಕೊಟ್ಟು ಈ ಆತ್ಮಗಳಿಗೆ ಶಕ್ತಿಯನ್ನು ತುಂಬಿ ಸಹಯೋಗಿಯನ್ನಾಗಿ ಮಾಡಿದ್ದಾರೆ. ಈಗ ಬಾಪ್ ದಾದ ನಾವೆಲ್ಲ ಮಕ್ಕಳ ಸ್ಥೂಲ ಶರೀರದ ಹತ್ತಿರ ಬಂದು ಮಗುಳ್ ನಗುತ್ಸ ಅವರ ವರದ ಹಸ್ತವನ್ನು ಶರೀರದ ಮೇಲೆ ಇಡ್ತಾ ಇದ್ದಾರೆ. ಅನುಭವ ಮಾಡಿ. ಬಾಪ್ ದಾದ ಸ್ಥೂಲ ಶರೀರದ, ನಾನು ಸೂಕ್ಷ್ಮ ಶರೀರಧಾರಿ ಫರಿಸ್ತಾ ಡಿಟ್ಯಾಚ್ಡ್ ಒಬ್ಸರ್ವರ್ ಆಗಿ ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ. ಬಾಪ್ ದಾದ ವರದ ಹಸ್ತ ನನ್ನ ಸ್ಥೂಲ ಶರೀರದ ತಲೆಯ ಮೇಲೆ ಬಾಪ್ ದಾದ ವರದ ಹಸ್ತವಿದೆ. ವರದ ಹಸ್ತದಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ತುಂಬಿಕೊಳ್ತಾ ಇದೆ. ತಲೆಯಿಂದ ಪಾದದವರೆಗೂ ಕರೆಂಟ್ ರೂಪದಲ್ಲಿ ಹರಿತಾ ಇದೆ. ಸ್ಥೂಲ ಶರೀರ ಸದೃಢವಾಗ್ತಾ ಇದೆ. ಪರಮಾತ್ಮ ಸುಪ್ರೀಂ ಸರ್ಜನ್ ಕರೆಂಟ್ ಶರೀರದ ಅಂಗದಲ್ಲಿ ನರಗಳಲ್ಲಿ ಈಶ್ವರನ ಶಕ್ತಿ ಕರೆಂಟ್ ರೂಪದಲ್ಲಿ ಹರಿದು ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಅನ್ನು ಕ್ಲಿಯರ್ ಮಾಡ್ತಾ ಇದೆ. ಆತ್ಮ ಸದೃಢವಾಗಿದೆ, ನಿರೋಗಿಯಾಗಿದೆ. ಶರೀರ ಸದೃಢವಾಗಿದೆ, ನಿರೋಗಿಯಾಗಿದೆ. ಬಾಪ್ ದಾದ ಮುಗುಳ್ನಗ್ತಾ ನಾವೆಲ್ಲ ಮಕ್ಕಳನ್ನು ತನ್ನ ಭುಜದ ಮೇಲೆ ಕೂರಿಸಿ, ನಾವೆಲ್ಲ ಫರಿಸ್ತಿಗಳು. ಸ್ಥೂಲ ಶರೀರ ಸದೃಢವಾಯಿತು. ನಾವೆಲ್ಲರೂ ಈಗ ಫರಿಸ್ತಗಳಾಗಿ ಬಾಪ್ ದಾದಾರವರ ಭುಜಗಳ ಮೇಲೆ ಕುಳಿತುಕೊಂಡು ಹಾರುತ್ತಾ ಹೊರಟಿದ್ದೇವೆ ವಾಪಸ್ ಆಕಾಶದತ್ತ ಹೋಗಿ ಬಾಪ್ ದಾದ ಒಂದೊಂದು ಮಗುವಿನ ಮನೆಯನ್ನು ತೋರಿಸ್ತಾ ಇದ್ದಾರೆ. ನಾವೆಲ್ಲರೂ ಮರಳಿ ಕೆಳಗಡೆ ನೋಡ್ತಾ ಇದ್ದೀವಿ. ಆಕಾಶದಿಂದ ಒಂದೊಂದು ಮನೆಯ ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳ ದಾರ, ಹೇಗೆ ದೊಡ್ಡ ದಪ್ಪ ದಾರ ಇರ್ತದೆ ಹಾಗೆ ಬೆಂಕಿಯ ರೂಪದಲ್ಲಿ ಮನೆ ಸುತ್ತಲೂ ರಕ್ಷಾ ಕವಚದ ರೂಪದಲ್ಲಿದೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ನಮ್ಮೆಲ್ಲರ ಮನೆಗಳು ಅನುಭವಕ್ಕೆ ಬರ್ತಾ ಇದೆಯಾ? ಎತ್ತರ ಆಕಾಶದಿಂದ ನೋಡ್ತಾ ಇದ್ದೇವೆ. ಪರಮಾತ್ಮ ಛತ್ರ ಛಾಯೆ ಹಾಕಿಬಿಟ್ಟಿದ್ದಾರೆ ನಮ್ಮ ಮನೆಗೆ. ಎಲ್ಲ ಯಂತ್ರ ಮಂತ್ರ ತಂತ್ರ ಶಕ್ತಿ ಪ್ರೇತಾತ್ಮಗಳ ಪರಿಣಾಮ ಯಾವ ಮಗುವಿನ ಮನೆಗೂ ಕೂಡ ಬೀಳದೆ ಹಾಗೆ ಪರಮಾತ್ಮ ಛತ್ರ ಛಾಯೆಯಲ್ಲಿ ಸುರಕ್ಷಿತ ಮಾಡಿದ್ದಾರೆ. ಅನುಭವ ಮಾಡ್ತಾ ಇದ್ದೇವೆ. ಸುರಕ್ಷಿತವಾಗಿದೆ ಮನೆ ಮಂದಿರವಾಗಿದೆ. ಪರಮಾತ್ಮ ರಕ್ಷಾ ಕವಚವನ್ನು ಎತ್ತರದಿಂದ ನೋಡ್ತಾ ಇದ್ದೇವೆ. ನೋಡಿದ್ವಾ? ಬಾಬರವರ ಭುಜದ ಮೇಲೆ ಕುಳಿತುಕೊಂಡಿದ್ದೇವೆ. ಬಲೆ ಸೂಕ್ಷ್ಮ ಶರೀರಧಾರಿಯಾಗಿ ಆಕಾಶದಲ್ಲಿ ಹೋಗಿ ಬಾಬರವರ ಭುಜದ ಮೇಲೆ ಕುಳಿತುಕೊಂಡು ಕೆಳಗಡೆ ನೋಡಿದರೆ ನಮ್ಮ ಮನೆಯ ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳ ದೊಡ್ಡದಾದ ಬೆಂಕಿಯ ರೂಪದಲ್ಲಿ ಒಂದು ರಕ್ಷಾ ಕವಚವಿದೆ. ಮನೆಯು ಪರಮಾತ್ಮ ಛತ್ರ ಛಾಯೆಯಲ್ಲಿ ಸೇಫ್ ಆಗಿದೆ, ಸುರಕ್ಷಿತವಾಗಿದೆ. ಯಾವುದೇ ಯಂತ್ರ ಮಂತ್ರ ತಂತ್ರ ಶಕ್ತಿ ಪರಿಣಾಮ ಆಗದ ಹಾಗೆ, ಹೇಗೆ ದಿಗ್ಬಂಧನ ಅಂತೀರ ಹಾಗೆ ಬಂಧನ ಪರಮಾತ್ಮ ಶಕ್ತಿಯಿಂದ ಬಂಧಿತವಾಗಿದೆ. ಮನೆಯ ಒಳಗಡೆ ಯಾವುದೇ ನೆಗೆಟಿವ್ ಫೋರ್ಸ್ ಎಂಟರ್ ಆಗಲು ಸಾಧ್ಯವಿಲ್ಲದ ಹಾಗೆ ಮಾಡಿದ್ದಾರೆ ಬಾಬಾ. ನಂಬಿಕೆ ಸ್ವೀಕಾರವಾಗಿದೆ. ನಿಶ್ಚಯ ಬುದ್ಧಿ ವಿಜಯಂತಿ. ನಿಶ್ಚಯದಿಂದ ಸ್ವೀಕಾರ ಮಾಡ್ತಾ ಇದ್ದೀವ. ಮನೆ ಪರಮಾತ್ಮ ಶ್ರೀ ರಕ್ಷೆಯಲ್ಲಿ ರಕ್ಷಣೆಯನ್ನು ಹೊಂದುತ್ತಾ ಇದೆ. ನಿಶ್ಚಯ ಇದೆಯಾ ಎಲ್ರಿಗೂ? ಬಾಬಾ ರಕ್ಷಾ ಕವಚ ಹಾಕಿದ್ದಾರೆ ಮನೆಗೆ. ಮನೆ ಪರಮಾತ್ಮ ರಕ್ಷಾ ಕವಚದಿಂದ ಸುರಕ್ಷಿತವಾಗಿದೆ. ಕೋಟಿಯಲ್ಲಿ ಕೆಲವರು ನಿರಹಂಕಾರಿ ಮಕ್ಕಳು ಅನುಭವ ಮಾಡಲು ಸಾಧ್ಯ. ನಿಶ್ಚಯ ಬುದ್ಧಿ ವಿಜಯಂತಿ ಮಕ್ಕಳು ಅನುಭವ ಮಾಡಲು ಸಾಧ್ಯ. ಅನುಭವ ಮಾಡ್ತಾ ಇದ್ದೀವಾ? ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಪರಮಾತ್ಮ ರಕ್ಷಾ ಕವಚವನ್ನು ಅನುಭವ ಮಾಡ್ತಾ ಉಮ್ಮಂಗ ಉತ್ಸಾಹದಲ್ಲಿ ಬಾಪ್ ದಾದಾರವರ ಭುಜಗಳಲ್ಲಿ ಕುಳಿತು
ಬಾಪ್ ದಾದಾರವರ ಜೊತೆಗೆ ಸೂಕ್ಷ್ಮ ವತನವನ್ನು ಸೇರಿದ್ದೇನೆ, ಸೂಕ್ಷ್ಮ ವತನ ತಲುಪಿದ್ದೇನೆ ಅನುಭವ ಮಾಡಿ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾ ತನ್ನ ಭುಜದಿಂದ ನಾವೆಲ್ಲ ಮಕ್ಕಳನ್ನ ತನ್ನ ಸಮ್ಮುಖದಲ್ಲಿ ಇಮರ್ಜ್ ಮಾಡಿದ್ದಾರೆ. ಮುಗುಳ್ನಗ್ತಾ ಇದ್ದಾರೆ, ಮುಗುಳ್ನಗ್ತಾ ನಿರಂತರ ತಪಸ್ವಿ ಮೂರತ್ ಆತ್ಮ, ನಿರ್ವಿಘ್ನ ಆತ್ಮ, ಯೋಗಿ ಆತ್ಮ, ವರದಾನವನ್ನು ಕೊಡ್ತಾ ಬಾಪ ದಾದಾ ನಾವೆಲ್ಲ ಮಕ್ಕಳನ್ನು ಸೆಕೆಂಡಿನಲ್ಲಿ ತನ್ನ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಪರಮಾತ್ಮ ನಯನಗಳಲ್ಲಿ ಸಮಾವೇಶರಾಗಿದ್ದಾರೆ. ಬಾಬರವರ ಕಣ್ಣುಗಳಲ್ಲಿ ಕಣ್ಮಣಿಯಾಗಿ ಕುಳಿತುಕೊಂಡ್ವಾ ಅನುಭವ ಮಾಡಬೇಕು. ಕೋಚಿಯಲ್ಲಿ ಕೆಲವರಲ್ಲಿ ಕೆಲವರು ನಿಶ್ಚಯ ಬುದ್ಧಿ ವಿಜಯಂತಿ ವಿಜಯ್ ರತ್ನಗಳು. ಬಾಬರವರ ನಯನದಲ್ಲಿ ಸಮಾವೇಶ ಆಗುವ ಅಭ್ಯಾಸ ಬಾಬಾ ಮಾಡಿಸಿದರೆ ಕುಳಿತ್ವಾ. ಬಾಪ್ ದಾದಾರವರ ನಯನಗಳಲ್ಲಿ ಸಮಾವೇಶರಾಗಿ, ಬಹಳಷ್ಟು ನಿಶ್ಚಯದಿಂದ ಸಮಾವೇಶರಾಗಿ, ಕಣ್ಮಣಿಗಳಾಗಿ ಬಾಪ್ ದಾದಾರವರ ನಯನಗಳಲ್ಲಿ ಪ್ರಕಾಶರಾಗಿ, ಪರಮಾತ್ಮ ನಯನದ ಪ್ರಕಾಶತೆ ನಾನಾಗಿದ್ದೇನೆ ಆತ್ಮ. ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರ, ಸಂಗಮದ ಸ್ಥೂಲ ಮನೆ, ಮಧುಬನದ ಪಾಂಡವ ಭವನದ ಹಿಸ್ಟರಿ ಹಾಲಿನಲ್ಲಿ ಬಂದು ನಮ್ಮೆಲ್ಲರನ್ನ ತನ್ನ ಸಮ್ಮುಖದಲ್ಲಿ ತನ್ನ ನಯನದಿಂದ ಇಮರ್ಜ್ ಮಾಡಿಕೊಳ್ತಾ ಇದ್ದಾರೆ. ನಾವೆಲ್ಲ ಕಣ್ಣು ಮಣಿಗಳಾದಂತಹ, ರತ್ನಗಳಾದಂತಹ, ಪ್ರಕಾಶ ಆತ್ಮ ಆದಂತಹ ಮಕ್ಕಳು ಪರಮಾತ್ಮ ನಯನದಿಂದ ಆಚೆ ಬಂದು ಫರಿಸ್ತಾ ಹಗೂರತೆಯ ಅನುಭೂತಿ ಮಾಡುತ್ತಾ ಒಬ್ಬೊಬ್ಬರಾಗಿ ಬಾಪ್ ದಾದಾರವರ ಸಮ್ಮುಖದಲ್ಲಿ, ಮಮ್ಮ ಸಮ್ಮುಖದಲ್ಲಿ, ಪೂರ್ವಜ ಆತ್ಮರ ಸಮ್ಮುಖದಲ್ಲಿ ಹಿಸ್ಟ್ರಿ ಹಾಲಲ್ಲಿ ಇಮರ್ಜ್ ಆಗಿದ್ದೇವೆ. ಅಂದರೆ ನಮ್ಮ ಅಸ್ತಿತ್ವ ಈಗ ಎಲ್ಲಿದೆ? ಸಂಗಮದ ಸ್ಥೂಲ ಮನೆ, ಮಧುಬನದ ಪಾಂಡವ ಭವನದ ಹಿಸ್ಟರಿ ಹಾಲ್ ಅಲ್ಲಿ ನಾವು ಆತ್ಮಗಳ ಸುತ್ತಲೂ ಎಲ್ಲ ಪೂರ್ವಜ ಆತ್ಮ ದಾದಿಯರ ಪವಿತ್ರತೆಯ ಶಕ್ತಿ ಕಿರಣಗಳು ಬಂದು ನನ್ನ ಆತ್ಮಕ್ಕೆ ತಾಕ್ತಾ ಇದ್ದಂತಹ ಅನುಭವ. ಎದುರುಗಡೆ ಒಂದು ಸೈಡ್ ಮಮ್ಮ, 2 ಗದ್ದೆಗಳಿದೆ.
ಒಂದು ಗದ್ದೆ ಮೇಲೆ ಮಮ್ಮ ಜಗದಂಬ ಸರಸ್ವತಿ ಕುಳಿತುಕೊಂಡಿದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ ಪವರ್ಫುಲ್. ಇನ್ನೊಂದು ಸೈಡ್ ರೈಟ್ ಸೈಡ್ ನೋಡಿದ್ರೆ ಬಾಪ್ ದಾದ ಹೇಗಿದ್ದಾರೆ? ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವಬಾಬಾ ಇದ್ದಾರೆ. ಮಮ್ಮ ದೃಷ್ಟಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಮಮ್ಮ ಕಡೆಯಿಂದ ಅನುಭವ ಮಾಡಿ, ಮಮ್ಮ ನಯನದಲ್ಲೇ ನೋಡ್ತಾ ಮಗನ ಅವಸ್ಥೆಯಲ್ಲಿ ಹೋಗಿದ್ದೇನೆ ನಾನಾತ್ಮ. ಲೈಟ್ನ ಕಿರಣಗಳು ಮಮ್ಮ ಮಸ್ತಕದಿಂದ ಹೊರಹೊಮ್ಮಿ ನನ್ನ ಆತ್ಮಕ್ಕೆ ತಲುಪುತ್ತಾ ಇದೆ. ಮಮ್ಮ ಕನ್ಸನ್ನೆಯಿಂದ ಒಂದೊಂದು ಮಗುವನ್ನು ಸಾಲಾಗಿ ನಿಲ್ಲಿಸಿ ಕರೀತಾ ಇದ್ದಾರೆ ತಮ್ಮ ಸಮೀಪದಲ್ಲಿ. ಎಲ್ಲರೂ ಇದ್ದೀವಾ? ಹಿಸ್ಟ್ರಿ ಹಾಲಲ್ಲಿ ಇದ್ದೀವಾ? ಮಮ್ಮ ಕನ್ಸನ್ನೆ ಮಾಡಿ ಕರೀತಾ ಇದ್ದಾರೆ. ಮಮ್ಮ ಮುಗುಳ್ನಗೆ ಕಣ್ಣಿಗೆ ಕಟ್ಟಿದಂತಹ ಅನುಭವಕ್ಕೆ ಬರ್ತಾ ಇದೆಯಾ? ಮಗನ ಅವಸ್ಥೆ ಇದೆಯಾ? ಯಾವುದೇ ಹಲ್ಚಲಿಲ್ವಾ? ಮಮ್ಮ ಮಸ್ತಕವನ್ನೇ ನೋಡ್ತಾ ಇದೆ ನನ್ನ ನಯನಗಳು. ಮಮ್ಮ ಜಗದಂಬ ಸರಸ್ವತಿ. ಒನ್ ಬೈ ಒನ್ ಎಲ್ಲ ಮಕ್ಕಳು ಸಾಲಾಗಿ ಮಮ್ಮ ಹತ್ತಿರ ಬರ್ತಾ ಇದ್ದೇವೆ. ಮಮ್ಮ ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ತಾ ಇದ್ದಾರೆ ಮಸ್ತಕಕ್ಕೆ. ಪಡೆದುಕೊಳ್ತಾ ಇದ್ದೀವಾ? ಮಮ್ಮ ತಿಲಕವನ್ನು ಹಚ್ತಾ ಇದ್ದಾರೆ. ನನ್ನ ಸರದಿ ಬಂದಿದೆ, ನನಗೆ ತಿಲಕ ಹಚ್ತಾ ಇದ್ದಾರೆ ನನ್ನ ಮಸ್ತಕಕ್ಕೆ. ತಿಲಕವನ್ನು ಪಡೆದ ತಕ್ಷಣವೇ ಲೈಟ್ನ ಅನುಭವ. ಮಮ್ಮ ಮುಗುಳ್ನ ಗುಚ್ಛ ತಮ್ಮ ಹಸ್ತದಿಂದ ಪುಟಾಣಿ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಪುಸ್ತಕ 360 ಡಿಗ್ರಿ ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಹೊಂದಿದೆ. ಅಂದರೆ ತಾಕತ್ತನ್ನು ಹೊಂದಿದೆ, ಶಕ್ತಿಯನ್ನು ಹೊಂದಿದೆ, ಎನರ್ಜಿಯನ್ನು ಹೊಂದಿದೆ. ಆ ಪುಸ್ತಕ ನನ್ನ ಕೈಗೆ ಸ್ಪರ್ಶವಾಗ್ತಾ ಇದೆ. ನಾನು ಕೈ ಚಾಚಿದ್ದೇನೆ, ನನ್ನ ಕೈಯಲ್ಲಿ ಇಡ್ತಾ ಇದ್ದಾರೆ. ಆ ಪುಸ್ತಕ ನನ್ನ ಕೈಗೆ ಸ್ಪರ್ಶವಾದ ಸೆಕೆಂಡಿನಲ್ಲಿ ಆ ಪುಸ್ತಕದಲ್ಲಿರುವ ಪ್ರಕಾಶತೆ, ಶಕ್ತಿ, ಎನರ್ಜಿ ನನ್ನ ಶರೀರದ ಸುತ್ತಲೂ ಆವರಿಸಿಕೊಳ್ತಾ ಇದೆ. ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ ಆ ಪ್ರಕಾಶತೆ, ಅನುಭೂತಿ, ಶಾಂತಿ, ಪವಿತ್ರತೆ ಅನುಭವ ಮಾಡ್ತಾ ಏಕಾಗ್ರ ಚಿತ್ತನಾಗ್ತಾ ಇದೆ. ನನ್ನ ಆತ್ಮ ಏಕಾಗ್ರ ಚಿತ್ತನಾಗಿ ಜ್ಞಾನ ಧನವಂತನಾಗಿದ್ದೇನೆ. ಜ್ಞಾನದ ಪ್ರಕಾಶತೆಯ ಆಭಾಮಂಡಲವನ್ನು ಅನುಭವ ಮಾಡ್ತಾ ಲೈಟಿನ ಕಾರ್ಪಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ಸುತ್ತಲೂ ಲೈಟ್, ಜ್ಞಾನದ ಪ್ರಕಾಶತೆ, ಏಕಾಗ್ರತೆ, ಜ್ಞಾನ ಧನವಂತನಾಗಿದ್ದೇನೆ. ಸುತ್ತಲೂ ಜ್ಞಾನದ ಪ್ರಕಾಶತೆ, ಪವಿತ್ರತೆಯ ಪ್ರಕಾಶತೆ. ಈ ಪುಸ್ತಕವನ್ನು ಸ್ಪರ್ಶ ಮಾಡಿದ ಸೆಕೆಂಡಿನಲ್ಲಿ ನನ್ನ ಆತ್ಮದಲ್ಲಿ ಆಗ್ತಾ ಇರುವಂಥ ಚೇಂಜಸ್, ನನ್ನ ಶರೀರದ ಸುತ್ತಲೂ ಪ್ರಕಾಶತೆ,
ಆತ್ಮದಲ್ಲಿ ಪ್ರಕಾಶತೆ, ಹೃದಯದಲ್ಲಿ ಪ್ರಕಾಶತೆ, ಶರೀರದ ಸುತ್ತಲೂ ಪ್ರಕಾಶತೆ ಅನುಭವ ಮಾಡ್ತಾ ಮಮ್ಮ ಧನ್ಯವಾದ ಮಮ್ಮ ಎನ್ನುತ್ತಾ ಪಕ್ಕದಲ್ಲಿ ಬರ್ತಾ ಇದ್ದೀನಿ. ರೈಟ್ ಸೈಡ್ ಬಾಪ್ ದಾದಾ ಇದ್ದಾರೆ, ಮಗಳು ನಗ್ತಾ ಇದ್ದಾರೆ. ಬಾಪ್ ದಾದಾ ಆಗೇ ಬಚ್ಚೆ, निरंतर संकल्प सिद्धि कर लेने वाले पदमा पदम ಭಾಗ್ಯಶಾಲಿ ಬಚ್ಚೆಯು ಹಾಗೇ ಅನ್ನುತ್ತಾ ಮಗುಳ್ನಾಗ್ತಾ ಒಂದೊಂದು ಮಗುವನ್ನು ಸಮೀಪಕ್ಕೆ ಕರೀತಾ ಇದ್ದಾರೆ ಬಾಪ್ ದಾದಾ ಹಿಸ್ಟರಿ ಹಾಲಲ್ಲಿ. ಅನುಭವ ಮಾಡ್ತಾ ಇದ್ದೀವ? ಮಮ್ಮ ಹತ್ತಿರದಿಂದ ಜ್ಞಾನಧನದ ಪುಸ್ತಕವನ್ನು ಪಡೆದು ಏಕಾಗ್ರತೆಯ ಸ್ವಮಾನದ ಅನುಭೂತಿ ಮಾಡಿ, ಏಕರಸತೆಯ ಅನುಭೂತಿ ಮಾಡಿ, ಜ್ಞಾನಧನದ ಪ್ರಕಾಶತೆಯ ಅನುಭೂತಿ ಮಾಡಿ ಪಕ್ಕದಲ್ಲಿ ಬಂದರೆ ಬಾಪ್ ದಾದಾ ಮಗುಳನ್ನ ಗೊತ್ತ ಅವೋ ಬಚ್ಚೆ ಅವೋ ಎನ್ನುತ್ತಾ ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ಒನ್ ಬೈ ಒನ್ ಎಲ್ಲ ಮಕ್ಕಳಿಗೆ ವಿಚಿತ್ರವಾದ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಒಂದು ನಿಮಿಷದ ಪವರ್ಫುಲ್ ದೃಷ್ಟಿ ಪಡೆದುಕೊಳ್ಳುವ ಸಮಯ ಬಂದಿದೆ. ಅಟೆನ್ಷನ್ ಪ್ಲೀಸ್. ಏಕಾಗ್ರ ಚಿತ್ತರಾಗಿ ಬಾಪ್ ದಾದಾರವರು 1 ಮಿನಿಟ್ ಪವರ್ಫುಲ್ ದೃಷ್ಟಿ ಕೊಡುವ ಸಮಯದಲ್ಲಿ ನನ್ನ ಮಸ್ತಕದಲ್ಲಿ ಒಂದು ಸಂಕಲ್ಪ ಕ್ರಿಯೇಟ್ ಆಗ್ತಿದೆ. ಸಂಕಲ್ಪ ನಂಬರ್ 1 ಕ್ರಿಯೇಟ್ ಮಾಡಿ ಎಲ್ಲರೂ. ನನ್ನ ಮಸ್ತಕದಲ್ಲಿ ಒಂದು ಸಂಕಲ್ಪ ಕ್ರಿಯೇಟ್ ಆಗ್ತಾ ಇದೆ. ಸಂಕಲ್ಪ ನಂಬರ್ 1 ಕ್ರಿಯೇಟ್ ಆಗಿದೆ. ಅದು ನನ್ನ ಮಸ್ತಕದಿಂದ ಪ್ರಕಂಪನಗಳ ರೂಪದಲ್ಲಿ ಹೊರಟು ಬಾಪ್ ದಾದಾರವರ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಸಂಕಲ್ಪ ನಂಬರ್ 1 ಬಾಪ್ ದಾದಾರವರ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿರುವ ಅನುಭವ. ನಯನಗಳು ಕಂಪ್ಲೀಟ್ ಬಾಪ್ ದಾದಾರವರ ಮಸ್ತಕವನ್ನೇ ನೋಡ್ತಾ ಇದೆ. ಎದುರುಗಡೆ ಬಾಪ್ ದಾದಾರವ್ರ ಫೋಟೋ ಇರಲೇಬೇಕು. ಶಿವಬಾಬಾ ಫೋಟೋ ಇದ್ದರು ಓಕೆ, ಬಾಬಾ ಫೋಟೋ ಇದ್ದರು ಓಕೆ, ಬ್ರಹ್ಮಬಾಬಾ ಫೋಟೋ ಇದ್ದರೆ ಅವರ ಮಸ್ತಕದಲ್ಲಿ ನೋಡ್ತಾ ಇದ್ದೇವೆ. ಬೇರೆ ಯಾವುದೇ ಹಲ್ಚಲ್ ಸೌಂಡ್ ಯಾವುದಕ್ಕೂ ಕೂಡ ಕಿವಿಯನ್ನು ಕೊಡಬಾರ್ದು. ಅಟೆನ್ಷನನ್ನು ಓನ್ಲಿ ಬಾಪ್ ದಾದಾರವರ ಮಸ್ತಕದಲ್ಲಿ ನೋಡ್ತಾ ಇರಬೇಕು. ಮಸ್ತಕದಲ್ಲಿ ನಾನು ಒಂದು ಸಂಕಲ್ಪವನ್ನು ಕ್ರಿಯೇಟ್ ಮಾಡಿದ್ದೇನೆ. ಸಂಕಲ್ಪ ನಂಬರ್ 1 ನನ್ನ ಮಸ್ತಕದಿಂದ ಹೋಗಿ ಬಾಪ್ ದಾದಾರವರ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಸಂಕಲ್ಪ ನಂಬರ್ 1 ರಚನೆಯಾಗಿದೆ. ಬಾಪ್ ದಾದಾರವರೆಗೆ ರವಾನಿಸುತ್ತಿದ್ದೇನೆ. ಬಾಪ್ ದಾದಾ ಸ್ವೀಕರಿಸ್ತಾ ಇದ್ದರೆ ಅನುಭವ ಮಾಡಬೇಕು.
ಸಂಕಲ್ಪ ನಂಬರ್ 1 ಬಾಪ್ ದಾದಾರವರಿಗೆ ತಲುಪಿದೆ. ಬಾಪ್ ದಾದಾ ಮುಗುಳ್ನಗುತ್ತಾ, ಮಗು ನಿನ್ನ ಸಂಕಲ್ಪ ನಂಬರ್ 1 ನನಗೆ ತಲುಪಿದೆ ಎಂದು ರಿಟರ್ನ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಬಾಪ್ ದಾದಾ. ಕನ್ಸನ್ನೆಯಿಂದ ಬಾಪ್ ದಾದಾ ರಿಟರ್ನ್ ಮೆಸೇಜ್ ಕಳಿಸ್ತಾ ಇದ್ದಾರೆ, ಮಗು ನಿನ್ನ ಸಂಕಲ್ಪ ನಂಬರ್ 1 ನನಗೆ ತಲುಪಿದೆ, ತಲುಪಿದೆ, ಸಿದ್ಧಿಯಾಗಿದೆ, ತಲುಪಿದೆ, ಸಿದ್ಧಿಯಾಗಿದೆ, ಮಗು ಸಿದ್ಧಿಯಾಗಿದೆ ಅಂತ ಬಾಪ್ ದಾದಾ ಮುಗುಳ್ನಗ್ತಾ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ನಿಶ್ಚಯ ಬುದ್ಧಿಯವರಾಗಿ ಅಂಶ ಮಾತ್ರ ಸಂಶಯವಿಲ್ಲದೆ ಸ್ವೀಕರಿಸ್ತಾ ಇದ್ದೀವಿ. ಪರಮಾತ್ಮ ಸಿದ್ಧಿಯಾಗಿದೆ ಅಂತಿದ್ದಾರೆ, ನಾನು ಇದನ್ನು ಸ್ವೀಕಾರ ಮಾಡಿದ್ದೇನೆ, ಸ್ವೀಕಾರ ಮಾಡಿದ್ದೇನೆ. ಸೂಪರ್ ಕಾನ್ಸಿಯಸ್ ಲೆವೆಲ್ಗೆ ಸ್ವೀಕಾರ ಆಗಿದೆ. ನಾನು ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ. ನಿರಂತರ ನಮ್ಮ ಅಟೆನ್ಷನ್ ಎಲ್ಲಿದೆ? ಬಾಪ್ ದಾದಾರವರ ಮಸ್ತಕದಲ್ಲೇ ಇದೆ. ಬಾಪ್ ದಾದಾರವರ ಮಸ್ತಕ, ನನ್ನ ದಿವ್ಯ ನೇತ್ರ ನೋಡ್ತಾ ಇರೋದು ಬಾಪ್ ದಾದಾರವರ ಮಸ್ತಕವನ್ನೇ, ಅವರ ಹಣೆಯನ್ನೇ ನೋಡ್ತಾ ಇದೆ. ಅಲ್ಲಿ ಶಿವಬಾಬಾ ಇದ್ದಾರೆ, ಶಿವಬಾಬರವರನ್ನೇ ನೋಡ್ತಾ ಇದ್ದೇನೆ. ನನ್ನ ಮಸ್ತಕದಲ್ಲಿ ಇನ್ನೊಂದು ಸಂಕಲ್ಪ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸಂಕಲ್ಪ ನಂಬರ್ 2 ಕ್ರಿಯೇಟೆಡ್. ಅನುಭವ ಮಾಡಿ, ಕ್ರಿಯೇಟ್ ಮಾಡಿ. ಸಂಕಲ್ಪ ನಂಬರ್ 2 ಕ್ರಿಯೇಟ್ ಮಾಡಿದ್ದೀನಿ ನನ್ನ ಮಸ್ತಕದಿಂದ. ಸಂಕಲ್ಪ 2 ಏನು ಕ್ರಿಯೇಟ್ ಮಾಡಿದ್ದೀನಿ ಅದರ ಪ್ರಕಂಪನಗಳು ಹೋಗಿ ಬಾಪ್ ದಾದಾರವರ ಮಸ್ತಕವನ್ನು ತಲುಪ್ತಾ ಇದೆ. ಸಂಕಲ್ಪ ನಂಬರ್ 2 ಬಾಪ್ ದಾದಾರವರ ಮಸ್ತಕವನ್ನು ತಲುಪಿ ಬಾಪ್ ದಾದಾ ಸ್ವೀಕಾರವಾಗಿದೆ ಮಗು ಎನ್ನುತ್ತಿದ್ದಾರೆ. ಸಂಕಲ್ಪ ನಂಬರ್ 2 ಬಾಬಾ ಸ್ವೀಕರಿಸಿ, ಸಿದ್ಧಿಯಾಗಿದೆ ಮಗು. ನಿಶ್ಚಯ ಬುದ್ಧಿಯಿಂದ ಸ್ವೀಕಾರ ಮಾಡು. ಸಿದ್ಧಿಯಾಗಿದೆ ಅಂತಿದ್ದಾರೆ ಬಾಪ್ ದಾದಾ. ನಾನು ಅಂಶ ಮಾತ್ರ ಸಂಶಯವಿಲ್ಲದೆ ಸ್ವೀಕಾರ ಮಾಡ್ತಾ ಇದ್ದೇನೆ. ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ. ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ. ಬಾಬಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅಂಶ ಮಾತ್ರ ಸಂಶಯ ಬೇಡ. ಸಿದ್ಧಿಯಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ. ಬಾಬರ ಮಸ್ತಕವನ್ನೇ ನೋಡ್ತಾ ಇದೆ, ಯಾವುದೇ ಹಲ್ಚಲಿಲ್ಲ. ಕಂಪ್ಲೀಟ್ ಫೋಕಸ್ ಎಲ್ಲಿದೆ? ಬಾಪ್ ದಾದಾರವರ ಮಸ್ತಕದಲ್ಲಿದೆ. ಬಾಪ್ ದಾದಾರವರ ಮಸ್ತಕದಲ್ಲಿ ಫೋಕಸ್ಡ್. ಅವರಿಂದ ಕನ್ಸನ್ನೆ ಮುಖಾಂತರ ನಮಗೆ ರಿಟರ್ನ್ ಮೆಸೇಜ್ ಬರ್ತಾ ಇದೆ. ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ. ಬಾಪ್ ದಾದಾ ಈ ಸಂಕಲ್ಪವು ಕೂಡ ಸಿದ್ಧಿಯಾಗಿದೆ ಅಂತ ರಿಟರ್ನ್ ಮೆಸೇಜ್ ಕಳಿಸಿದರೆ ನಾವೆಲ್ಲರೂ ಸ್ವೀಕಾರ ಮಾಡಿದ್ದೀವಿ. ಅಂಶ ಮಾತ್ರ ಸಂಶಯವಿಲ್ಲ. ನಿಶ್ಚಯ ಬುದ್ಧಿ ವಿಜಯಂತಿ ಆತ್ಮ ನಾನು
ನೆಕ್ಸ್ಟ್, ನಿರಂತರ ನಮ್ಮ ದೃಷ್ಟಿ ಬಾಪ್ ದಾದಾರವರ ಮಸ್ತಕದ ಮೇಲೆ ಇರಲಿ. ಸಂಕಲ್ಪ ನಂಬರ್ 3, 3ನೇ ಸಂಕಲ್ಪವನ್ನು ರಚನೆ ಮಾಡ್ತಾ ಇದ್ದೇವೆ. ಸಂಕಲ್ಪ ನಂಬರ್ 3 ಕ್ರಿಯೇಟ್ ಮಾಡಿದ್ರಿ. ಸಂಕಲ್ಪ 3 ಮೋಸ್ಟ್ ಕ್ರಿಟಿಕಲ್, ಮೋಸ್ಟ್ ಅವೇಟೆಡ್, ಬಹಳ ವರ್ಷದಿಂದ ಪೆಂಡಿಂಗ್ ಇರುವಂಥದ್ದು ಇರಬಹುದು, ಕ್ರಿಟಿಕಲ್ ಇರಬಹುದು, ಅರ್ಜೆಂಟ್ ಇರಬಹುದು, ಅಂಥ ಸಂಕಲ್ಪಗಳ ರಚನೆ ಮಾಡಿದ್ದೀನಿ ಮಸ್ತಕದಲ್ಲಿ. ಆ ಮಸ್ತಕದಲ್ಲಿ ನಾನು ಮಾಡಿರುವ ಸಂಕಲ್ಪ ಪ್ರಕಂಪನಗಳ ರೂಪದಲ್ಲಿ ಎದುರುಗಡೆ ಬಾಪ್ ದಾದಾ ಮಸ್ತಕ ಕಾಣಿಸ್ತಾ ಇದೆಯಲ್ಲ, ಅವರ ಮಸ್ತಕದಲ್ಲಿ ಹೋಗಿ ಕುಳಿತುಕೊಳ್ತಾ ಇದೆ. ಸಂಕಲ್ಪ ನಂಬರ್ 3 ಕ್ರಿಯೇಟೆಡ್, ಬಾಪ್ ದಾದಾರವರ ಮಸ್ತಕದಲ್ಲಿ ಹೋಗಿ ತುಂಬಿಕೊಳ್ತಾ ಇದೆ. ಅನುಭವ ಮಾಡಿ. ಸಂಕಲ್ಪ ನಂಬರ್ 3 ಕ್ರಿಯೇಟೆಡ್ ಆ್ಯಂಡ್ ಸೆಂಟ್ ಟು ಬಾಪ್ ದಾದಾ. ಬಾಪ್ ದಾದಾರವರೆಗೆ ಕಳಿಸಿದ್ದೀವಿ. ಬಾಪ್ ದಾದಾ ಅವರ ಮಸ್ತಕದಲ್ಲಿ ಸಂಕಲ್ಪ ಸ್ವೀಕಾರ ಆಗಿದೆ, ಸಿದ್ಧಿಯಾಗಿದೆ ಅಂತ ರಿಟರ್ನ್ ಮೆಸೇಜ್ ಬರ್ತಾ ಇದೆ. ಬಾಪ್ ದಾದಾರವರ ಮಸ್ತಕದಿಂದ ನಮಗೆ ಸಂಕಲ್ಪದಿಂದ ಬಾಪ್ ದಾದಾರವರಿಂದ ಸಿಗ್ನಲ್ ಬರ್ತಾ ಇರೋದೇನೋ, ಸಿದ್ಧಿಯಾಗಿದೆ ಮಗು, ಸಿದ್ಧಿಯಾಗಿದೆ ಮಗು, ಸಿದ್ಧಿಯಾಗಿದೆ ಮಗು, ಸಿದ್ಧಿಯಾಗಿದೆ ಮಗು, ಸಿದ್ಧಿಯಾಗಿದೆ ಮಗು. ಅಂಶ ಮಾತ್ರನೂ ಸಂಶಯವಿಲ್ಲದೆ ಸ್ವೀಕಾರ ಮಾಡ್ತಾ ಇದ್ದೀವಾ? ಅಂಶ ಮಾತ್ರನೂ ಸಂಶಯ ಬೇಡ. ಬಾಬಾ ಗ್ಯಾರಂಟಿ ಕೊಡ್ತಾ ಇದ್ರೆ ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಈ ಥರ ಮಾಡಿದರೆ ಹೆಂಗಾಗುತ್ತೆ, ಅದು ಹೆಂಗಾಗುತ್ತೆ, ಅಂಶ ಮಾತ್ರನೂ ಸಂಶಯ ಬೇಡ, ಸಿದ್ಧಿಯಾಗಿದೆ ಅಂತ ಸ್ವಯಂ ಪರಮಾತ್ಮ ಪ್ರಕಂಪನಗಳನ್ನು ಮರಳಿ ಕಳಿಸ್ತಾ ಇದ್ದಾರೆ. ಅದನ್ನು ಕ್ಯಾಚ್ ಮಾಡ್ಕೋಬೇಕಷ್ಟೇ ನಾವು. ಸಿದ್ಧಿಯಾಗಿದೆ, ಸಂಕಲ್ಪ ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಪರಮಾತ್ಮ ಗ್ಯಾರಂಟಿ ಸಿದ್ಧಿಯಾಗಿದೆ. ಸಂಕಲ್ಪ ನಂಬರ್ 3 ಸಿದ್ಧಿಯಾಗಿದೆ. ಈಗ ಬಾಪ್ದಾದ ಮಗುಳ್ನಗ್ತಾ ಎಲ್ಲರೂ ಸಮೀಪ ಕರೆದು ಒಂದೊಂದು ಮಗುವನ್ನು ಕರೀತಾ ಇದ್ದಾರೆ. ಅವರ ವರದ ಹಸ್ತವನ್ನು ಹಣೆಗೆ ಟಚ್ ಮಾಡ್ತಾ ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ ಮಗು ಅಂತಾರೆ, ಮಗುಳ್ನಗ್ತಾರೆ. ನಾವು ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ. ಸಂಕಲ್ಪ ನಂಬರ್ 1 ಏನು ಕ್ರಿಯೇಟ್ ಮಾಡಿದೆ ಮಗು, ಅದು ಸಿದ್ಧಿಯಾಗಿದೆ ಅಂತಾರೆ, ಮಗುಳ್ನಗ್ತಾರೆ. ನಾವು ಧನ್ಯವಾದ ಬಾಬಾ, ಧನ್ಯವಾದ. ಸಂಕಲ್ಪ ನಂಬರ್ 2 ಅದು ಸಿದ್ಧಿಯಾಗಿದೆ ಮಗು ಅಂತ ಅವರ ವರದ ಹಸ್ತದಿಂದ ನನ್ನ ಹಣೆಗೆ ಟಚ್ ಮಾಡ್ತಾ ಹೇಳ್ತಾ ಇದ್ದಾರೆ. ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ ಮಗು ಅಂತಾರೆ, ಮಗುಳ್ನಗ್ತಾರೆ. ನಾನು ಮಗುಳ್ನಗ್ತಾ ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ, ಧನ್ಯವಾದ. ಮತ್ತೆ ಒಂದು ಸಾರಿ ಅವರ ವರದ ಹಸ್ತವನ್ನು ನನ್ನ ತಲೆ ಮೇಲೆ ಇಡ್ತಾರೆ. ತನ್ನ ಹಣೆಗೆ ನನ್ನ ಹಣೆಯನ್ನು ಟಚ್ ಮಾಡ್ತಾ ಮಗುಳ್ನಗ್ತಾ, ಮಗು ಸಂಕಲ್ಪ ನಂಬರ್ 3 ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ ಅಂತಾರೆ, ಮಗುಳ್ನಗ್ತಾರೆ. ನಾನು ಮಗುಳ್ನಗ್ತಾ ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ ಹೇಳ್ತಾ ಮಗುಳ್ನಗ್ತಾ ಬಾಪ್ದಾದ ನಾವೆಲ್ಲ ಮಕ್ಕಳನ್ನು
ಹಿಸ್ಟ್ರಿ ಹಾಲಿಂದ ಶಾಂತಿ ಸ್ತಂಭದ ಕಡೆ ಕರೆದುಕೊಂಡು ಬರ್ತಾ ಇದ್ದಾರೆ. ಶಾಂತಿ ಸ್ತಂಭದ ಕಡೆ ಬಂದ್ವಿ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತಿದ ಸೆಕೆಂಡಿನಲ್ಲಿ ವಿಚಿತ್ರ ತಾಕತ್ತು ನನ್ನಲ್ಲಿ ಬಂದಿದೆ. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಇಲ್ಲಿ ಸಂಕಲ್ಪ ಮಾಡಿದಿರಿ, ಸಿದ್ಧಿಯಾಗಿದೆ ಅಂತ ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ. ಆದರೆ ಇಲ್ಲಿ ಸಂಘಟಿತ ರೂಪದಲ್ಲಿದ್ದಂಥ ಪವರ್ ವಾಪಸ್ ಕೆಳಗಡೆ ಹೋದಾಗ ಅದು ಮಾಯಾವಿ ಶಕ್ತಿ ನಿಮಗೆ ಸಂಶಯವನ್ನು ತರಿಸುತ್ತೆ. ಹಾಗಾಗಿ ನಿಮ್ಮ ಸುತ್ತಲೂ ಅನುಭವ ಮಾಡಿ. ಶಾಂತಿ ಸ್ತಂಭ, ಪವಿತ್ರತೆಯ ಸ್ತಂಭ, ಶಕ್ತಿ ಸ್ತಂಭ, ಜ್ಞಾನ ಸ್ತಂಭ ಎಂಬ 4 ರಕ್ಷಾ ಕವಚದ ರೂಪದಲ್ಲಿ, ಕಂಪೌಂಡ್ ರೂಪದಲ್ಲಿ ನಿಮ್ಮ ಸುತ್ತಲೂ ಶ್ರೀ ರಕ್ಷೆಯನ್ನು ಹಾಕಿದ್ದೇನೆ. ಯಾವ ರಕ್ಷಾ ಕವಚ ಇರುವವರೆಗೂ ನೀವೇನು ಸಂಕಲ್ಪ ಮಾಡಿದಿರಿ ಆ ಸಂಕಲ್ಪವನ್ನು ಕೆಳಗಡೆ ಬೀಳಿಸುವ ತಾಕತ್ತು ಮಾಯೆಗೆ ಬರುವುದಿಲ್ಲ. ಒಂದು ವೇಳೆ ಬಂದರೂ ಕೂಡ ಈ ಬಾರ್ಡರ್ ಏನು ಹಾಕ್ಕೊಂಡಿದ್ದೀರಿ, ರಕ್ಷಾ ಕವಚ ಏನು ಹಾಕಲಾಗಿದೆ, ಶಾಂತಿ ಸ್ತಂಭ, ಪವಿತ್ರತೆಯ ಸ್ತಂಭ, ಶಕ್ತಿ ಸ್ತಂಭ, ಜ್ಞಾನ ಸ್ತಂಭ, ಈ ಸ್ತಂಭಗಳಿಗೆ ಬಂದು ಟಚ್ ಆಗಿ ಅಲ್ಲೇ ಕೆಳಗಡೆ ಬೀಳ್ತವೆ. ಅಂಶ ಮಾತ್ರ ನಿಮ್ಮ ಹತ್ರ ಸಂಶಯದ ಮಾಯಾವಿ ಸಂಕಲ್ಪ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಬಾಬಾ ಸ್ಪಷ್ಟ ಮಾಡಿ ರಕ್ಷಾ ಕವಚವನ್ನು ಹಾಕಿ ನಮ್ಮೆಲ್ಲರೂ ಬಾಪ್ ದಾದಾರವರ ಕಮರಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಬಾಪ್ ದಾದಾರವರ ಕಮರದಲ್ಲಿ ಕುಳಿತುಕೊಳ್ಳಿ. ಬಾಪ್ ದಾದ ಮುಗುಳ್ನಗ್ತಾ ಇದ್ದಾರೆ. ಬಾಪ್ ಸಮಾನ್ ಭವ. ಬಾಪ್ ಸಮಾನ್ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಬಾಬರವರ ಕಮರಾದಲ್ಲಿ ಬಾಪ್ ಸಮಾನ್ ಭವದ ವರದಾನ ಪಡೆದು ನಿಶ್ಚಿಂತರಾಗಿ ಮುಗುಳ್ನಗುತ್ಸ ನಾವೆಲ್ಲರೂ ಬಾಬರವರ ಕುಟೀರಕ್ಕೆ ಬಂದು ಕುಳಿತುಕೊಳ್ತಾ ಇದ್ದೇವೆ. ಬಾಬರವರ ಕುಟೀರದಲ್ಲಿ ಕುಳಿತುಕೊಂಡು ಮುಗುಳ್ನಗ್ತ ಬಾಬಾ ಆಲೋಕೆ ಆಲ್ ಓಕೆ ಬಾಬಾ, ಆಲ್ ಓಕೆ ಬಾಬಾ ಅಂತ ಬರೀತಾ ಇದ್ದೇವೆ. ಜೊತೆಗೆ ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ ಬಾಬಾ, ಸಿದ್ಧಿಯಾಗಿದೆ. ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ ಬಾಬಾ ಅಂತ ಬರಿತಾ ಇದ್ದೇವೆ. ಲೆಟರ್ ಬರಿತಾ ಇದ್ದೇವೆ ಬಾಬರವರೆಗೆ. ಬರೆದು ಬಾ. ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ ಬಾಬಾ, ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ ಬಾಬಾ, ಸಂಕಲ್ಪ ನಂಬರ್ 3 ಸಿದ್ಧಿಯಾಗಿದೆ ಬಾಬಾ, ಸಿದ್ಧಿಯಾಗಿದೆ ಬಾಬಾ. ಆಲ್ ಓಕೆ ಬಾಬಾ. ಕೆಳಗಡೆ ಲಾಸ್ಟಲ್ಲಿ ಆಲ್ ಓಕೆ ಬಾಬಾ. ಏನಾದರೂ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೆ ಒಂದು ಸ್ಟಾರ್ ಮಾರ್ಕ್ ಬರೀರಿ ಸಾಕು, ಅರ್ಥ ಮಾಡ್ಕೊಳ್ತಾರೆ ಬಾಬರವರು. ಫುಲ್ ಬರೆಯೋ ಅವಶ್ಯಕತೆ ಇಲ್ಲ, ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಆಲ್ ಓಕೆ ಮುಂದೆ ಒಂದು ಸ್ಟಾರ್ ಕೊಟ್ಟರೆ ಬಹಳ ತೊಂದರೆ ಅನುಭವಿಸ್ತಿದ್ದೀರಿ, ಅದನ್ನು ಅರ್ಥ ಮಾಡ್ಕೊಳ್ತಾರೆ ಬಾಬರವರು. ಇಲ್ಲ ಒಂದು ಗೆರೆ ಹೇಳಿರಿ ಚಿಕ್ಕದಾದರೂ. ಬಾಬಾ ಸ್ವೀಕಾರ ಮಾಡಿದ್ದಾರೆ. ಲೆಟ್ರನ್ನು ಬಾಬರವರಿಗೆ ಕೊಡ್ತಾ ಇದ್ದೇವೆ. ಎಲ್ಲವನ್ನ ಈಶ್ವರನಿಗೆ ಅರ್ಪಣೆ ಮಾಡಿದ್ದೇವೆ. ಹಗೂರರಾಗಿ ಹಾರುತ್ತ ಸೂಕ್ಷ್ಮ ವತನಕ್ಕೆ ಬಂದಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ನೋಡ್ತಾ ಮುಗುಳ್ನಾಗ್ತಾ ಇದ್ದಾರೆ. ಮಕ್ಕಳೇ ಸಂಕಲ್ಪ ಶಕ್ತಿಯ ಪ್ರಯೋಗ ನಡೆಸಿದ್ದೀರೇನೋ ಅನ್ನುತ್ತಿದ್ದಾರೆ ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾ ಸಂಕಲ್ಪ ಶಕ್ತಿ ಸಂಗಮದಲ್ಲಿ ಪ್ರತ್ಯಕ್ಷ ಫಲ ಅಷ್ಟೇ ಅಲ್ಲ, ಭವಿಷ್ಯ ಫಲವನ್ನು ಕೊಡುವಂಥದ್ದು. ನಿಮ್ಮ ಸಂಕಲ್ಪ ಸಿದ್ಧಿಯಾಗಿದೆ ಅಂತ ಬ್ರಹ್ಮ ಬಾಬರವರಿಂದ ಆಶೀರ್ವಾದಕ್ಕೆ ಸಿಗ್ತಾ ಇದೆ. ಅನುಭವ ಮಾಡಿ, ಅನುಭವ ಮಾಡಿ. ಬ್ರಹ್ಮ ಬಾಬರವರು ಕೂಡ ಸಂಕಲ್ಪ ಸಿದ್ಧಿಯಾಗಿದೆ, ಪ್ರತ್ಯಕ್ಷ ಫಲವನ್ನು ಕೊಡುತ್ತೆ, ಭವಿಷ್ಯ ಫಲವನ್ನು ಕೊಡ್ತಾ ಇದೆ. ಈಗ ಸೆಕೆಂಡಿನಲ್ಲಿ ಶಿವಬಾಬಾ ಬಂದು ಬ್ರಹ್ಮ ಬಾಬರವರ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿ ಬಾಪ್ ದಾದಾರವರಾಗಿ ನಮ್ಮೆಲ್ಲರ ಸಮ್ಮುಖದಲ್ಲಿ ವಿಶ್ವದ ಗ್ಲೋಬನ್ನು ಇಮರ್ಜ್ ಮಾಡಿದ್ದಾರೆ. ಸೆಕೆಂಡಿನಲ್ಲಿ ಅನುಭವ ಮಾಡಿ. ವಿಶ್ವದ ಗ್ಲೋಬ್, ಆ ಗ್ಲೋಬ್ನ ಸುತ್ತಲೂ ಒಂದೊಂದು ಫರಿಸ್ತೆಗಳ ಕೈ ಹಿಡಿದುಕೊಂಡು ನಿಂತ್ಕೊಂಡಿದ್ದೇವೆ. ಅನುಭವ ಮಾಡಿ. ಒಂದೊಂದು ಫರಿಸ್ತೆಯ ಕೈ ಇನ್ನೊಂದು ಫರಿಸ್ತೆ ಕೈ ಹಿಡ್ಕೊಂಡು ನಿಂತಿದ್ದೇವೆ. ಎತ್ತರದಲ್ಲಿ ಶಿವಬಾಬಾ ಬ್ರಹ್ಮ ಬಾಬಾ ಅವರಿಂದ ನಿರಂತರ ಶಕ್ತಿ ಕಿರಣಗಳು ಫೌಂಟೇನ್ ರೂಪದಲ್ಲಿ ಅಥವಾ ಮಳೆಯ ರೂಪದಲ್ಲಿ ಬಂದು 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 ತಲುಪ್ತಾ ಇದೆ ನಾನಾತ್ಮ ಫರಿಸ್ತೆಯ ಮಸ್ತಕವನ್ನು.
ಆಶೀರ್ವಾದ ತೆಗೆದುಕೊಳ್ತಾ ಇದ್ದೇವೆ, ಅಂದರೆ ಶಕ್ತಿ ಕಿರಣಗಳನ್ನು ಪಡಿತಾ ಇದ್ದೇವೆ. ವಿಶ್ವದ ಗ್ಲೋಬ್ನ 4 ಕಡೆ ಶಕ್ತಿ ಕಿರಣಗಳನ್ನು ಹರಡಿಸ್ತಾ ಇದ್ದೇವೆ. ಅನುಭವ ಮಾಡಿ. ವಿಶ್ವದ 4 ಕೋಣೆಯಲ್ಲಿ ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳನ್ನು ಹರಡಿಸ್ತಾ ಇದ್ದೇವೆ. ಕೋಟ್ಯಾನು ಕೋಟಿ ದುಃಖಿ, ಅಶಾಂತ, ಭಯಭೀತ, ಹಲ್ಚಲ್ಲಲ್ಲಿರುವ ಆತ್ಮಗಳಿಗೆ ದುವಾಯಿದೋ ದುವಾಯಿಲೋ ಎನ್ನುತ್ತಿದ್ದಾರೆ. ಶಕ್ತಿ ಕಿರಣಗಳನ್ನು ನಮ್ಮ ಥ್ರೂ ಅವರಿಗೆ ಕೊಡಿಸ್ತಾ ಇದ್ದಾರೆ. ಅಂದರೆ ಎಲ್ಲ ದುಃಖಿ ಅಶಾಂತ ಆತ್ಮಗಳು ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳನ್ನು ಪಡೆದುಕೊಳ್ಳುತ್ತಾ ಶಾಂತ ಚಿತ್ತದವರಾಗ್ತಾ ಇದ್ದಾರೆ. ನಾವೆಲ್ಲ ಫರಿಷ್ಠಗಳು ವಿಶ್ವಕ್ಕೆ ಸಕಾಶವನ್ನು, ಪ್ರಕಾಶವನ್ನು ಕೊಡ್ತಾ ಇದ್ದೇವೆ. ಓನ್ಲಿ ಥ್ರೂ ಬಾಪ್ ದಾದಾರವರಿಂದ ಶಕ್ತಿ ಈ ವಿಶ್ವಕ್ಕೆ ಹರಡಿಸ್ತಾ ಇದ್ದೇವೆ. ಕೋಟ್ಯಾನು ಕೋಟಿ ಆತ್ಮಗಳಿಗೆ ಪರಮಾತ್ಮ ದಿವ್ಯ ಅವತರಣೆಯ ಸಂದೇಶವನ್ನು ಸೂಕ್ಷ್ಮವಾಗಿ ರವಾನಿಸುತ್ತಿರುವ ಸಂದೇಶವಾಹಕ ಆಗಿದ್ದೇವೆ. ಫರಿಸ್ತಾ ಸ್ಟೇಜಲ್ಲಿದ್ದು ಸಂದೇಶವಾಹಕಗಳಾಗಿ ಪರಮಾತ್ಮ ದಿವ್ಯ ಅವತರಣೆಯ ಸಂದೇಶವನ್ನೆಲ್ಲರಿಗೂ ಕೊಟ್ಟು ಎಲ್ಲ ಮಕ್ಕಳನ್ನು, ಪರಮಾತ್ಮ ಮಕ್ಕಳನ್ನು ಮಾಡ್ತಾ ಇದ್ದೇವೆ. ಸೂಕ್ಷ್ಮವಾದ ಮನಸ್ಸ ಸಕಾಶ, ಪ್ರಾಕ್ಟಿಕಲ್ ಪವರ್ಫುಲ್ ಸಕಾಶ. ಇದರಲ್ಲಿ ಪುಣ್ಯದ ಫಲ, ಪುಣ್ಯದ ಖಾತೆ ಜಮಾ ಜಾಸ್ತಿ ಆಗ್ತಾ ಇದೆ. ಅನುಭವ ಮಾಡಿ. ವಿಶ್ವದ ಗ್ಲೋಬ್ ಇದೆ, ಎತ್ತರದಲ್ಲಿ ಬಾಪ್ ದಾದಾ ಇದ್ದಾರೆ. ಅವರ ಮಸ್ತಕದಿಂದ ಮಳೆಯ ರೂಪದಲ್ಲಿ ಅಥವಾ ಫೌಂಟೇನ್ ರೂಪದಲ್ಲಿ ಶಕ್ತಿ ಕಿರಣಗಳು ಬಂದು ನನ್ನನ್ನು ತಲುಪ್ತಾ ಇದೆ, ನನ್ನೊಳಗೆ ತುಂಬಿಕೊಳ್ತಾ ಇದೆ. ನನ್ನ ಆಶೀರ್ವಾದದ ಹಸ್ತದಿಂದ ವಿಶ್ವದ ಗ್ಲೋಬ್ನ ತುಂಬ ಶಕ್ತಿ ಕಿರಣಗಳು ಹರಡುತ್ತಾ ಇದೆ. ಕೋಟ್ಯಾನು ಕೋಟಿ ದುಃಖಿ ಅಶಾಂತಿ ಆತ್ಮಗಳಿಗೂ ಕೂಡ ಪರಮಾತ್ಮ ದಿವ್ಯ ಅವತರಣೆ ಸೂಕ್ಷ್ಮವಾಗಿ ಅವತರಣೆಯ ಸಂದೇಶ ರವಾನಿಸ್ತಾ ಇದ್ದೇನೆ. ಕೋಟ್ಯಾನು ಕೋಟಿ ಆತ್ಮಗಳು ಪರಮಾತ್ಮ ಮಕ್ಕಳಾಗ್ತಾ ಇದ್ದಾರೆ. ದುಃಖಿ ಅಶಾಂತ ಇರುವ ಆತ್ಮಗಳೆಲ್ಲರೂ ಶಾಂತರಾಗ್ತಾ ಇದ್ದಾರೆ. ಇನ್ನು ಸೃಷ್ಟಿಯ ಪ್ರಕೃತಿಯ 5 ತತ್ವಗಳು ಭೂಮಿ, ನೀರು, ವಾಯು, ಭೂಮಿ, ನೀರು, ವಾಯು, ಅಗ್ನಿ, ಆಕಾಶ, 5 ತತ್ವಗಳು ಕೂಡ ಶಾಂತಿ, ಪವಿತ್ರತೆಯ ಕಿರಣಗಳನ್ನು ಗ್ರಹಿಸುತ್ತಾ ಸಂತುಷ್ಟರಾಗ್ತಾ ಇದ್ದಾರೆ. ಆಶೀರ್ವಾದವನ್ನು ತೆಗೆದುಕೊಳ್ತಾ ಇದ್ದೇವೆ, ಆಶೀರ್ವಾದವನ್ನು ಕೊಡ್ತಾ ಇದ್ದೇವೆ, ಆಶೀರ್ವಾದವನ್ನು ಪಡಿತಾ ಇದ್ದೇವೆ. ದುವಾಯಿದೋ ದುವಾಯಿಲೋ, ದುವಾಯಿದೋ ದುವಾಯಿಲೋ ಪ್ರಾಕ್ಟಿಕಲಿ ನಡೀತಾ ಇದೆ. ಬಾಪ್ ದಾದಾ ಒಂದೊಂದು ಮಗುವನ್ನು ಸಮೀಪಕ್ಕೆ ಕರೀತಾ ಇದ್ದಾರೆ. ಈಗ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗಿದೆ ಮಗು. ಅಂಶ ಮಾತ್ರನು ಸಂಶಯ ಬೇಡ. ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶಂತಿ ಎನ್ನುತ್ತ ಬಾಪ್ ದಾದಾ ಒಂದೊಂದು ಮಗುವಿನ ಮಸ್ತಕದಲ್ಲಿ ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವದ ತಿಲಕ, ರಕ್ಷಾ ಕವಚ, ಪವಿತ್ರತೆಯ ಗೋಲ್ಡನ್ ಬ್ಯಾಂಡ್ಸ್, ಸದಾ ಸುಹಾಗಿನ ಆತ್ಮಾಭವದ ಗೋಲ್ಡನ್ ರಿಂಗ್ ಹಾಕ್ತಾ ಇದ್ದಾರೆ. ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ಹಾಕ್ತಾ ಇದ್ದಾರೆ ಬ್ರಾಸ್ಲೆಟ್ ರೂಪದಲ್ಲಿ. ಹೃದಯರಾಮನಿಗೆ ನಾವೆಲ್ಲರೂ, ಹೃದಯೇಶ್ವರನಿಗೆ ನಾವೆಲ್ಲರೂ ಸತ್ಯ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿ ಚೆಹರೆಯಲ್ಲಿ ಮುಗುಳ್ನಗೆ, ಮಸ್ತಕ ಮಣಿ ಚೆಹರೆಯಲ್ಲಿ ಮುಗುಳ್ನಗೆ, ಮಸ್ತಕದಲ್ಲಿ ದಿವ್ಯತೆಯೇ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ಈಗ ಪಾಕೆಟ್ ಟಚ್ ಮಾಡಿ ನೋಡಿಕೊಂಡ್ರೆ ಮಮ್ಮ ಕೊಟ್ಟಿರುವ ಪವರ್ಫುಲ್ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳ ಆವರಿಸಿಕೊಂಡಿರುವ ಪುಸ್ತಕ, ಪುಟಾಣಿ ಡೈರಿ ರೂಪದಲ್ಲಿ ಮಮ್ಮ ಕೊಟ್ಟಿದ್ದಾರೆ. ಆ ಪುಸ್ತಕವನ್ನು ಟಚ್ ಮಾಡಿ ನೋಡ್ತಾ ಇದ್ದೇನೆ. ಸೂಕ್ಷ್ಮವಾಗಿ ನನ್ನ ಪಾಕೆಟಲ್ಲಿದೆ. ಆ ಪ್ರಕಾಶತೆ ನನ್ನ ಸುತ್ತಲೂ ಆವರಿಸಿಕೊಳ್ತಾ ಇದೆ. ಆಭಾಮಂಡಲದ ರೂಪದಲ್ಲಿ ಜ್ಞಾನ ಧನವಂತನಾಗಿದ್ದೇನೆ. ಜ್ಞಾನದ ಪ್ರಕಾಶತೆ ನನ್ನ ಸುತ್ತಲೂ. ನನ್ನ ಆತ್ಮದಲ್ಲಿ ಏಕಾಗ್ರತೆಯೇ ಏಕಾಗ್ರತೆ, ಏಕರಸತೆಯ ಏಕರಸತೆ.
ಜ್ಞಾನ ಧನವಂತನಾಗಿದ್ದೇನೆ, ಜ್ಞಾನಪೂರ್ಣನಾಗಿದ್ದೇನೆ, ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೇನೆ, ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೇನೆ. ಈಗ ನಾನು ಎಲ್ಲೆಲ್ಲಿ ಹೆಜ್ಜೆ ಇಡ್ತೇನೆ, ಈ ನನ್ನ ಸುತ್ತಲೂ ಆವರಿಸಿಕೊಂಡಿರುವ ಪ್ರಕಾಶತೆ, ಎಲ್ಲಿ ಹೆಜ್ಜೆ ಇಡ್ತೇನೆ ಅಲ್ಲಿ ಸಕ್ಸಸ್. ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯೇ ಸಫಲತೆ. ಯಾವುದೇ ಕಾರ್ಯದ ಮೇಲೆ ಹೋಗಿ ಹೆಜ್ಜೆ ಇಡ್ರಿ, ಅಲ್ಲಿ ಸಕ್ಸಸ್. ಏನೇ ಸಂಕಲ್ಪ ಮಾಡಿ ಸಕ್ಸಸ್. ಹೀಗೆ ನಾನು ಎಲ್ಲೆಲ್ಲ ಅಡ್ಡಾಡ್ತಾ ಇದ್ದೀನಿ, ನಡೀತಾ ಇದ್ದೀನಿ, ತಿರುಗಾಡ್ತಾ ಇದ್ದೀನಿ, ಅಂಗ ಸಂಘದಲ್ಲಿ ಯಾವ್ಯಾವ ಆತ್ಮಗಳು ಬರ್ತಾ ಇದೆ, ನಾನು ಆತ್ಮನ ಜ್ಞಾನಧನದ ಪ್ರಕಾಶತೆ ಆತ್ಮಕ್ಕೆ ಅಂಟಿಕೊಂಡು ಆತ್ಮ ಮಾಲಾಮಾಲ್ ಜ್ಞಾನ ಧನವಂತರಾಗ್ತಾ ಇದ್ದಾರೆ, ಜ್ಞಾನ ಧನವಂತರಾಗ್ತಾ ಇದ್ದಾರೆ. ಎಲ್ಲ ಅಂಗಸಂಗದ ಆತ್ಮಗಳೆಲ್ಲ ಜ್ಞಾನ ಧನವಂತರಾಗಿದ್ದಾರೆ. ನಾನು ಸ್ವಯಂ ಜ್ಞಾನ ಧನವಂತನಾಗಿದ್ದೇನೆ, ಜ್ಞಾನ ಧನವಂತನಾಗಿದ್ದೇನೆ, ಜ್ಞಾನ ಧನವಂತನಾಗಿದ್ದೇನೆ. ಜ್ಞಾನ ಧನವಂತರಾದರೆ ಸ್ಥೂಲ ಧನ ಆಟೋಮೆಟಿಕ್ ಪ್ರಾಪ್ತಿ. ನಾನು ಜ್ಞಾನ ಧನವಂತನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನ್. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ, ವಿಜಯ ರತ್ನಗಳಿಗೆ ನಮಸ್ತೆ. ಗುಡ್ ಈವ್ನಿಂಗ್. ನಮಸ್ತೆ. ಓಂ ಶಾಂತಿ. ಎಲ್ಲ ಸಿದ್ಧಿ, ಸಂಕಲ್ಪ ಸಿದ್ಧಿ ಸ್ವರೂಪಧಾರಿ ಆತ್ಮಗಳಿಗೆ ನಮಸ್ತೆ. ಗುಡ್ ಈವ್ನಿಂಗ್. ನಮಸ್ತೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂಶ ಮಾತ್ರ ಸಂಶಯ ಬೇಡ. ಹೆಜ್ಜೆ ಇಟ್ಟಲೆಲ್ಲ ಸಫಲತೆಯೇ ಸಫಲತೆ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ.